ಸರ್ ಒಂದು ವಿಚಾರ ಏನಂದ್ರೆ ಲಕ್ಷಾಂತರ ಮಕ್ಕಳು ಕನ್ನಡ ಮಾಧ್ಯಮ ಮತ್ತೆ ಇಂಗ್ಲಿಷ್ ಮಾಧ್ಯಮ ಏನು ಸರ್ಕಾರಿ ಶಾಲೆನಲ್ಲಿ ಇದೆ ಪಠ್ಯ ಪುಸ್ತಕ, ಅಲ್ಲಿ ಎಲ್ಲರೂ 9 ಮತ್ತೆ 10ನೇ ತರಗತಿಯಲ್ಲಿ ಕಡ್ಡಾಯವಾಗಿ 3 ಭಾಷೆಗಳನ್ನ ಪರೀಕ್ಷೆ ಬರೀಲೇಬೇಕು, ಪಾಸ್ ಆಗ್ಲೇಬೇಕು. ಈ ತರ ಒಂದು ಕಾನೂನು ಇದೆ ಸರ್. ಹೌದು. ಆದ್ರೆ ಸಾವುಕಾರ ಮಕ್ಕಳು ಎಲ್ಲೋಗ್ತಾರೆ, CBSE, ICSE, IGCS ಇಂಥ ಶಾಲೆಗಳಲ್ಲಿ ಅಲ್ಲಿ ಬೇರೆ 9 ಮತ್ತೆ 10ನೇ ತರಗತಿನಲ್ಲಿ ಬೇರೆ 2 ಭಾಷೆ ಮಾತ್ರ ಪರೀಕ್ಷೆ ಇದೆ. ಇದು ನಮ್ಮ ಮಕ್ಕಳಿಗೆ ತಾರತಮ್ಯ ಆಗ್ತಾ ಇದೆ ಸರ್. ಅಥವಾ ಅದ್ರ ಬಗ್ಗೆ ನಿಮ್ಮ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂತ ಮಕ್ಕಳಿಗೆ 3 ಕೊಟ್ಟು ಕಾಂಪಿಟೇಷನ್ ಅಲ್ಲಿ ಕಡಿಮೆ ಮಾಡ್ತಿದ್ದಾರೆ. ಏನು ದುಡ್ಡು ಚೆನ್ನಾಗಿರುವಂತವ್ರು ICSE, CBSE ಓದ್ತಾರೆ, ಅವ್ರಿಗೆ 2 ಭಾಷೆ. ಸೊ ನಮ್ಮ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಸರ್ಕಾರದಿಂದ, ಕರ್ನಾಟಕದ ಸರ್ಕಾರದಿಂದ. ಸಾಮಾಜಿಕವಾಗಿ ಹಿಂದುಳಿದವ್ರಿಗೆ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಹಿತದೃಷ್ಟಿಯಿಂದ ಈ ಒಂದು ಕೆಲಸ ಆಗ್ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ಯಾಕೆ ಅಂದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಬ್ಬಿಣದ ಕಡಲೆ ಈ ಭಾಷೆಗಳು ಅಂಥದ್ರಲ್ಲಿ ಅವ್ರಿಗೆ ನೀವು 3 ಭಾಷೆ 9 ಮತ್ತು 10ನೇ ತರಗತಿಗೆ ನೀವು ಕೇಂದ್ರದಲ್ಲೇ 2 ಇದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಪಠ್ಯದಲ್ಲಿ ಇರೋದಕ್ಕಿಂತಲೂ ಕಡಿಮೆ ಇರ್ಬೇಕು ನ್ಯಾಯವಾಗಿ. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಹೆಚ್ಚು ಮಾಡಿದ್ರೆ ಆ ಮಕ್ಕಳೇನು ಸಗಣಿ ಹೊರಬೇಕಾ, ಇದು ತಿಪ್ಪೆ ಗುಂಡಿ ಸಾರಿಸ್ಬೇಕಾ, ಏನು ಹೊಲಕ್ಕೆ ಹೋಗ್ಬೇಕಾ, ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ಬೇಕಾ, ಏನು ಇವ್ರು ಕೂತು ರಾತ್ರಿ ಎಂದು ಯಾವಾಗಾರ ಕಷ್ಟಪಟ್ಟು ಓದ್ಬೇಕಾ? ತುಂಬಾ ಕಷ್ಟ ಇದೆ ಈ ಜೀವನ. ನಾವು ಇಲ್ಲಿ ಹಳ್ಳಿಗಾಡಿನ ಜೀವನವನ್ನು ನೆನೆಸ್ಕೊಂಡ್ರೆ ಮಕ್ಕಳು ಎಲ್ಲೆಲ್ಲ ಎಷ್ಟೆಷ್ಟೋ ದೂರ ನಡ್ಕೊಂಡು ಹೋಗ್ಬೇಕು. ಇನ್ನೂ ಕೂಡ ಅವರಿಗೆ ಶಿಕ್ಷಣ ಇಲ್ಲ, ದಾರಿ ಹೋಗೋದಕ್ಕೂ ಕೂಡ ಅವ್ರಿಗೆ ಬಸ್ಗಳು ಸಿಗಲ್ಲ. ಈ ಥರ ಎಲ್ಲ ಪಾಡ್ಪಡ್ತಿರೋವಾಗ ದಯವಿಟ್ಟು ಕರ್ನಾಟಕ ಸರ್ಕಾರ ಒಂದು ಐಚ್ಛಿಕವಾಗಿ ಇರಲಿ. 2 ಭಾಷೆಗಳಂತೂ ಕಡ್ಡಾಯ ಇದ್ದೇ ಇರ್ತದೆ. ಇನ್ನೊಂದು ಭಾಷೆನ ಅವ್ರು ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ಅದನ್ನು ಕಡ್ಡಾಯಗೊಳಿಸಿರಿ. ಆ ರೀತಿಯಾಗಿ ಕೇಂದ್ರಕ್ಕೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಯಾವುದೇ ತಾರತಮ್ಯ ಇಲ್ಲದ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ನೀತಿಯನ್ನ, ಶಿಕ್ಷಣ ನೀತಿಯನ್ನ ತಾವು ತರಬೇಕು. ಭಾಷಾ ಕಲಿಕೆಯಲ್ಲಿ ಮಕ್ಕಳಿಗೆ ಅನ್ಯಾಯ ಆಗೋದು ಬೇಡ, ಅವ್ರಿಗೆ ಹೊರೆ ಆಗೋದು ಬೇಡ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ಜ್ಞಾನೇಶ್ವರು ಒಂದು ವರದಿ ಕೊಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಮನವಿ ಅಂತ ನಾನು ಭಾವಿಸ್ತೀನಿ. ಅವ್ರು ನಮ್ಮ ಪರವಾಗಿ ಅವ್ರು ಕಷ್ಟಪಟ್ಟಿದ್ದಾರೆ, ನೀವು ಕಷ್ಟಪಟ್ಟಿದ್ದೀರಾ, ಅದನ್ನ ಸರ್ಕಾರ ಕೂಡಲೇ ಜಾರಿಗೆ ತರಬೇಕು. ಇದು ಎಲ್ಲಾ ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ. ಯಾಕೆಂದ್ರೆ ಸಿದ್ದರಾಮಯ್ಯನಂತವರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಬಹಳ ಕಡು ಬಡತನದ ಇದರಿಂದ ಬಂದವರು. ನಾವೆಲ್ಲ ಲಂಬಾಣಿ ಕುಟುಂಬ, ನಮ್ದು ಕೂಡ ನಾವೆಲ್ಲ ಬಹಳ ಕೆಳಮಟ್ಟದಿಂದ ಬಂದವರು. ಹಾಗಾಗಿ ನಮಗೆ ಕಷ್ಟ ಗೊತ್ತಿದೆ, ಮಕ್ಕಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ತಾವೇನು ವರದಿ ತಯಾರು ಮಾಡಿ ಕೊಡ್ತಾ ಇದ್ದೀರಾ, ಇದನ್ನು ಕೂಡಲೇ ಅವರು ಜಾರಿಗೆ ತರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ ನಮ್ಮ ಒಪ್ಪಿಗೆ ಇದೆ, ಮತ್ತೆ ನಿಮಗೆ ಸಂತೋಷದಿಂದ ಅಭಿನಂದಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಳು ಯಾರು? ಬಡವರು. CBSE, ICSE ಓದೋ ಮಕ್ಳು ಯಾರು? ಅನುಕೂಲಸ್ಥರು. CBSE, ICSE 9ನೇ 10ನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟು? 5. ಸರ್ಕಾರಿ ಶಾಲೆಯಲ್ಲಿ ಓದೋ ಬಡವ್ರ ಮಕ್ಳು ಶಾಲೆಯಲ್ಲಿ 9, 10ನೇ ಕ್ಲಾಸ್ ಅಲ್ಲಿ ಎಷ್ಟು ಸಬ್ಜೆಕ್ಟು? 6. ಯಾವ ನ್ಯಾಯ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಬೇಕಾಗಿಲ್ಲ. ಇಲ್ಲೂ 3ನೇ ಲ್ಯಾಂಗ್ವೇಜ್ ನ ಆಪ್ಷನಲ್ ಮಾಡಿ. ಸರ್ಕಾರಿ ಶಾಲೆಯಲ್ಲಿ ಓದೋ ಬಡವ್ರ ಮಕ್ಕಳಿಗೆ 6 ಸಬ್ಜೆಕ್ಟ್ ಇಟ್ಬಿಟ್ಟು ಮಸ್ಟ್ ಅಂಡ್ ಶುಡ್ 3rd ಲ್ಯಾಂಗ್ವೇಜ್ ಮಾಡ್ಬಿಟ್ಟು, ಈ ಅನುಕೂಲಸ್ಥರು ಓದೋ CBSE, ICSE ಶಾಲೆಯಲ್ಲಿ 5 ಸಬ್ಜೆಕ್ಟ್ ಇಟ್ಬಿಟ್ಟು ಅವ್ರಿಗೆ ಸುಲಭ ಮಾಡ್ಬಿಟ್ಟು, ಅನುಕೂಲಸ್ಥರೆಲ್ಲ ಬುದ್ಧಿವಂತರು, ಬಡವರೆಲ್ಲ ಪೆದ್ರು ಅಂತ ನಿಮ್ಮ ಉನ್ನಾರ ಬೇಡಿ. ಅರ್ಥ ಆಯ್ತಾ? ಇಲ್ಲೂ ಆಪ್ಷನಲ್ ಮಾಡಿ. ಬೇಕಾದ ಒಂದು 3rd ಲ್ಯಾಂಗ್ವೇಜ್ ತಗೋತಾನೆ, ಬೇಡದೇ ಇರೋನ್ ಬಿಟ್ಬಿಡ್ತಾನೆ. ಮಕ್ಳ ಮೇಲೆ ಯಾಕೆ ನೀವು ಪ್ರೆಷರ್ ತಗೊಂಡು ಓದ್ಲೇಬೇಕು ಅಂದ್ಬಿಟ್ಟು ಓದಿಸ್ಬಿಟ್ಟು ಮಾರ್ಕ್ಸ್ ಕಮ್ಮಿ ಬಂದ್ಮೇಲೆ ನೋಡ ಅವ್ನ್ ಬುದ್ಧಿವಂತ ನೀ ಪೆದ್ದ ಅಂತ ಆಡ್ಕೊಳ್ಳೋದು ಯಾಕೆ? ದಯವಿಟ್ಟು ಮಾಡಬೇಡಿ. ಸರ್ಕಾರಿ ಶಾಲೆಯಲ್ಲಿರೋ 6 ಸಬ್ಜೆಕ್ಟ್ ಅಲ್ಲಿ 1 ಸಬ್ಜೆಕ್ಟ್ ಅನ್ನ 3rd ಲ್ಯಾಂಗ್ವೇಜ್ ನ ಆಪ್ಷನಲ್ ಮಾಡಿ. ಐ ರಿಪೀಟ್, ಆಪ್ಷನಲ್ ಮಾಡಿ. ಆಗ ಒಂದು ಬ್ಯಾಲೆನ್ಸ್ ಬರುತ್ತೆ. CBSE, ICSE ಓದೋರ್ಗು ನಮ್ಮ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳು. ಬಡವ್ರ ಮೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಿ? ಆಪ್ಷನಲ್ ಮಾಡ್ರಿ, ಅದನ್ನ. ಒಳ್ಳೇದಾಗ್ಲಿ. ಕರ್ನಾಟಕ ಮತ್ತು ಕೇಂದ್ರದ ನಡುವೆ ಭಾಷಾ ತಾರತಮ್ಯವನ್ನು ನಾವು ಭಾಳ ಗ್ಲೇರಿಂಗ್ ಆಗಿ ನಮಗೆ ಇವತ್ತು ಕಾಣಿಸ್ತಾ ಇದೆ. ಅದು ಯಾಕೆ ಅಂತ ಕೇಳಿದ್ರೆ, ಭಾರತದ ಇದರಲ್ಲಿ 2 ಭಾಷೆಗಳಿದೆ. ಅದು ICSE ಇರ್ಬೋದು ಅಥವಾ ಅದು CBSE ಇರ್ಬೋದು, ಇವುಗಳಲ್ಲಿ. ಆದರೆ ಕರ್ನಾಟಕದಲ್ಲಿ ನಮ್ಮ ಬಡ ಮಕ್ಕಳು, ಅದರಲ್ಲೂ ಕೂಡ ದಲಿತರು, ಹಿಂದುಳಿದ ವರ್ಗಗಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು 3 ಭಾಷೆಗಳನ್ನು ಓದಬೇಕಾಗಿದೆ. ಆ 3 ಭಾಷೆಗಳನ್ನು ಓದಬೇಕು ಅಂತೇಳಿ ನಮಗೇನಾದರೂ ನಮ್ಮ ಕಾಲದಲ್ಲಿ ಕಂಪಲ್ಸರಿ ಮಾಡ್ತಿದ್ರೆ ನಾನು ಇಲ್ಲಿ ಇರ್ತಾಲೇ ಇರಲಿಲ್ಲ. ನಾನು 2 ಭಾಷೆ ಓದ್ಕೊಂಡು ಬಂದಿರೋದ್ರಿಂದ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. 3ನೇ ಭಾಷೆ ಅವಶ್ಯಕತೆಗಳನ್ನು ಇಲ್ಲ. ಹಾಗಾಗಿ ಯಾವಾಗ ಕೇಂದ್ರನೇ ನಮಗೆ ತೋರಿಸಿದೆಯೋ 2 ಭಾಷೆಗಳು ಸಾಕು ಅಂತೇಳಿ, ನಾವು ಯಾಕೆ 3 ಭಾಷೆಗಳನ್ನು ಮಾಡಬೇಕು? ನಮ್ಮ ಮಕ್ಕಳ ಮೇಲೆ ಅದನ್ನು ಯಾಕೆ ಹೇರಿಕೆ ಮಾಡಬೇಕು? ಅವ್ರಿಗೆ ಬೇಕಾದರೆ ಆಪ್ಷನಲ್ ಇರುತ್ತೆ, ಅವರು ಯಾವ್ದು ಬೇಕಾದ್ರೂ ಕೂಡ ಓದ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಅವ್ರಿಗೆ ಯಾವ ಭಾಷೆ ಬೇಕಾದ್ರೂ ಓದ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಮಕ್ಕಳು
ಈ ಬರ್ಡನ್ನಿಂದಾಗಿ ಅನೇಕ ಜನ ಇವತ್ತು ಎಕ್ಸಾಮ್ಗಳಲ್ಲಿ ಫೇಲ್ ಆಗ್ತಾ ಇರುವಂತಹ ಅನೇಕ ಇನ್ಸಿಡೆನ್ಸ್ಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅನೇಕ ಜನ ಪೇರೆಂಟ್ಸ್ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕು 3 ಭಾಷೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಮಕ್ಕಳು, ಸಾವಿರಾರು ಜನ ಮಕ್ಕಳು, ಈ ಬಡ ಮಕ್ಕಳು 3ನೇ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ. ಅದು ದಾಖಲೆಗಳೇ ಹೇಳ್ತಾ ಇದ್ದಾರೆ ಅದನ್ನು. ಹಾಗಾಗಿ ನಾವಿವತ್ತು ಯಾವ ಕಾರಣಕ್ಕೂ ಕೂಡ 3 ಭಾಷೆಗಳ ಅವಶ್ಯಕತೆ ನಮಗಿಲ್ಲ. ಸೈಂಟಿಫಿಕ್ ಆಗಿ ಕೂಡ ಅದು ಅವಶ್ಯಕತೆ ಇಲ್ಲ. ಭಾಷಾಶಾಸ್ತ್ರಜ್ಞರು ಕೂಡ ಹೇಳುವಂಥದ್ದು 2 ಭಾಷೆಗಳೇ ಸಾಕು ಅಂತೇಳಿ. ನೀವು ಬೇಕಾದರೆ 3ನೇ ಭಾಷೆನೂ ಕಲಿಸಿ, 4ನೇ ಭಾಷೆನೂ ಕಲಿಸಿ, ಎಷ್ಟು ಭಾಷೆ ಬೇಕಾದರೂ ಕಲಿಸಿ. ನಾವು ಯಾರೂ ಕೂಡ ಅದಕ್ಕೆ ಅಡ್ಡಿ ಇಲ್ಲ. ಅದು ಯಾವುದೇ ಕೂಡ ನಾವು ಪೂರ್ವಗ್ರಹದಿಂದ ಇದನ್ನು ಮಾತಾಡ್ತಾ ಇಲ್ಲ. ಹಾಗಾಗಿ 2 ಭಾಷೆಗಳನ್ನೇ ನಾವಿವತ್ತು ಕಡ್ಡಾಯ ಮಾಡುವಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ನಮ್ಮ ಮಕ್ಕಳು, ಅದರಲ್ಲೂ ಈ ಒಂದು ಕನ್ನಡದ ಮಕ್ಕಳು ಅಂತ ನಾವು ಯಾರನ್ನ ಕರಿತೀವಿ, ರೈತರ ಮಕ್ಕಳು, ಹಿಂದುಳಿದವರ ಮಕ್ಕಳು, ದಲಿತರ ಮಕ್ಕಳು, ಶೂದ್ರರ ಮಕ್ಕಳು, ಇಂಥ ಮಕ್ಕಳೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ 2 ಭಾಷಾ ಸೂತ್ರವನ್ನು ಮಾಡುವಂಥದ್ದು ಭಾಳ ಭಾಳ ಅವಶ್ಯಕತೆ ಇರ್ತಿರ್ಬಿಟ್ಟು ನಾನು ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಪುಟ, ನಿಮ್ಮ ಹೆಸರೇನು? ನನ್ನ ಹೆಸರು ವಿಸ್ಮಯ್ ಗುಪ್ತಾ. ಯಾವ ಸ್ಕೂಲು? ಕ್ರಿಸಲೆ ಸಾಯಿ, ಬನರ್ಘಟ್ಟ ರೋಡ್. ಎಷ್ಟನೇ ಕ್ಲಾಸು? ಇವಾಗ 10th. ಕನ್ನಡ ಮೀಡಿಯಮ, ಇಂಗ್ಲೀಷ್ ಮೀಡಿಯಮ? ಇಂಗ್ಲೀಷ್ ಮೀಡಿಯಂ. ICSEನ CBSEನ? CBSE. ಇವಾಗ 10ನೇ ತರಗತಿನಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ ನಿಮಗೆ? 5 ಸಬ್ಜೆಕ್ಟ್ ಟೋಟಲು. ಯಾವ್ದು? ಅದರಲ್ಲಿ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸ್, ಇಂಗ್ಲೀಷ್ ಮತ್ತು ಕನ್ನಡ. ಸೊ 2 ಲ್ಯಾಂಗ್ವೇಜಾ? 2 ಲ್ಯಾಂಗ್ವೇಜ್. 9th ಎಷ್ಟು ಲ್ಯಾಂಗ್ವೇಜ್ ಇತ್ತು? 9th 2 ಲ್ಯಾಂಗ್ವೇಜ್ ಇತ್ತು. 8th ಎಷ್ಟಿತ್ತು? 8th 3 ಇತ್ತು. 3rd ಲ್ಯಾಂಗ್ವೇಜ್ ಸೇರಿಸಿ. ಈಗ 2ೇನಾ? ಸೊ ನಿಮಗೆ 8th 3 ಲ್ಯಾಂಗ್ವೇಜ್ ಇತ್ತಲ್ಲ, ಅದು ಸುಲಭ ಅನ್ಸುತ್ತಾ? ಈಗ 2 ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಸುಲಭ ಅನ್ಸುತ್ತಾ? ಇವಾಗ 2 ಲ್ಯಾಂಗ್ವೇಜ್ ಇದೆ, ಅದು ಸುಲಭ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. ನಮ್ಮ ಶಿಕ್ಷಣದ ವ್ಯವಸ್ಥೆನೇ ತಾರತಮ್ಯದಲ್ಲಿದೆ. ಯಾರಿವತ್ತು ICSE CBSE ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ 5 ಸಬ್ಜೆಕ್ಟ್ ಓದೋದು ಅವಶ್ಯಕತೆ ಇರುತ್ತೆ. ಯಾರಿವತ್ತು ಸ್ಟೇಟ್ ಸಿಲೆಬಸ್ನಲ್ಲಿ ಓದ್ತಾರೆ ಅವ್ರಿಗೆ 6 ಸಬ್ಜೆಕ್ಟ್ ಓದಬೇಕಾಗಿ ಬರುತ್ತೆ. ಅಂದರೆ ಯಾರಿವತ್ತು ಮೊದಲೇ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಅವ್ರ ಮೇಲೆ ಇನ್ನೂ ಒಂದು ರೀತಿಯ ಒಂದು ಹೇರಿಕೆ ನಡೆಯುತ್ತೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ಹೇಗೆ? 3ನೇ ಭಾಷೆ ಕಡ್ಡಾಯತನನ ತೆಗೆದುಹಾಕಬೇಕು. ಹೇಗೆ CBSE ICSEನಲ್ಲಿ 2 ಭಾಷೆ ಇದೆಯೋ ಅದು ಸ್ಟೇಟ್ ಸಿಲೆಬಸ್ನಲ್ಲೂ 2 ಭಾಷೆ ಮಾಡಿ ಅಂತ ನಾವು ಕೇಳ್ಕೊತೀವಿ. ರಾಜ್ಯ ಸರ್ಕಾರ ಇದನ್ನು ಮಾಡಿದ್ರೆ ನಾವು ತಮಿಳುನಾಡು ಮಾದರಿ ಆಗೋಕೆ ಸಾಧ್ಯತೆಗಳಿರುತ್ತೆ. ತಮಿಳುನಾಡು ಸಾಕ್ಷರತೆಯನ್ನು ಲೀಡ್ ಮಾಡುತ್ತೆ, ಎನ್ರೋಲ್ಮೆಂಟ್ನಲ್ಲಿ ಟಾಪಲ್ಲಿದೆ, ಹೈಯರ್ ಲೆವೆಲ್ ಎಜುಕೇಷನಲ್ ಟಾಪಲ್ಲಿದೆ. ಆ 2 ಭಾಷೆ ಸೂತ್ರ ನಮಗೆ ಬೇಕಾಗತ್ತೆ ಅಂತ ಹೇಳಿ ನಮಗೆ ಈ ಶಿಕ್ಷಣದ ತಾರತಮ್ಯ ತೆಗೆದುಹಾಕಿ ಶಿಕ್ಷಣದ ಸಮಾನತೆ ಬೇಕು, ನಮಗೆ ನ್ಯಾಯ ಬೇಕು. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ನನಗೂ ಜ್ಞಾನೇಶ್ವರ ವರದಿಗೆ ಬೆಂಬಲ ಇದೆ. ನಾನು ಕೂಡ ಅದನ್ನ ನಾವು ಜನರ ಮುಂದೆ ಇರಬೇಕು, ಸರ್ಕಾರ ಮುಂದೆ ಇರಬೇಕು ಮತ್ತು ಅದನ್ನ ಜಾರಿಗೊಳಿಸಬೇಕು ಅನ್ನೋದನ್ನ ಒತ್ತಡ. ಪುಟ, ನಿಮ್ಮ ಹೆಸರು? ಕಾವ್ಯಶ್ರೀ. ಸತ್ಯಜಿ ಸುರಕ್ಷಕೆ. ಯಾವ ಶಾಲೆ, ಯಾವ ಮಾಧ್ಯಮ? GHS ಗೊಟ್ಟಿಗೆರೆ ಕನ್ನಡ ಮಾಧ್ಯಮ. ಯಾವ ತರಗತಿ? 10th B. ಎಷ್ಟು ಭಾಷೆ ಇವೆ ನಿಮ್ಮಲ್ಲಿ? 3. ಸೆಂಟ್ರಲ್ ಸಿಲೆಬಸ್ ಮಕ್ಕಳಿಗೆ 9 ಮತ್ತು 10ನೇ ತರಗತಿ ಬರೀ 2 ಭಾಷೆ ಪರೀಕ್ಷೆ ಇದೆ. ನಿಮ್ಗೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ. ಸೊ ನಾವು ಸರ್ಕಾರ ಕೇಳದ 2 ಭಾಷೆ ಮಾಡಿ, CBSE ICSE ತರ ನಿಮ್ಗೂ 2 ಭಾಷೆ ಅಂತ ಕೇಳ್ಬೋದಾ? ನಿಮ್ಗೆ ಹೆಲ್ಪ್ ಆಗುತ್ತಾ? ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್ ಪುಟ. ನಮಸ್ಕಾರ. ICSE CBSE ಮತ್ತು ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಕಲಿಕೆನಲ್ಲಿರುವಂತ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಗಮನಿಸಿದ್ರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರೋ ಮಕ್ಕಳ ಸಂಖ್ಯೆ 14 ಲಕ್ಷದಷ್ಟಿದೆ. ನಮ್ಮ ಮಕ್ಕಳಿಗೆ ಓದಿನಲ್ಲಿ ಹಿಂದೆ ಬೀಳ್ತಿರೋಂತಹ ಒಂದು ದುಸ್ಥಿತಿ ಒದಗಿದೆ. ಪರೀಕ್ಷೆನ ಎದುರಿಸಲಾಗದೆ ಮುಂದೆ ಓದನ್ನೇ ಅರ್ಧದಲ್ಲಿ ಕೈ ಬಿಡುವಂತಹ ದುಸ್ಥಿತಿ ಇವತ್ತಿನ ದಿನ ಇದೆ. ತುರ್ತಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ 10ನೇ ತರಗತಿಯಲ್ಲಿ ಏನು ಪರೀಕ್ಷೆಗಳಿದೆ ಅದರಲ್ಲಿ 5 ಸಬ್ಜೆಕ್ಟ್ಗಳು ಮಾತ್ರ ಇಟ್ಕೊಂಡು ಈ ಭಾಷಾ ಕಲಿಕೆಯ 3 ವಿಷಯಗಳಲ್ಲಿ ಒಂದನ್ನ ಕೈ ಬಿಟ್ಟು 2 ಮಾತ್ರ ಇಟ್ಕೋಬೇಕು. ಹಾಗಂತಂದ್ರೆ ಅಂಕಪಟ್ಟಿಯಲ್ಲಿ ಕಾಣಿಸ್ಕೊಳ್ಳೋದು 2 ಭಾಷೆಗಳು ಮಾತ್ರ. ನಿಮ್ಮ ಹೆಸರೇನು? ಅಭಿಷೇಕ್. ಆದಿತ್ಯ ಶರ್ಮಾ. ಯಾವ ಶಾಲಾ, ಯಾವ ಮಾಧ್ಯಮ? ಇಂಗ್ಲಿಷ್ ಮೀಡಿಯಂ, ಗವರ್ಮೆಂಟ್ ಸ್ಕೂಲ್. ಯಾವ ತರಗತಿ? 10th C. ಎಷ್ಟು ಸಬ್ಜೆಕ್ಟ್ಸ್ ಇವೆ? 6. ಸೆಂಟ್ರಲ್ ಸಿಲೆಬಸ್ ಮಕ್ಕಳಿಗೆ ಬರೀ 2 ಭಾಷೆ ಇರೋದು, ನಿಮಗೆ 3 ಭಾಷೆ ಇದೆ, ಕಷ್ಟ ಆಗಲ್ವಾ? ನಮಗೂ 2 ಭಾಷೆ ಮಾಡಿ. ದಯವಿಟ್ಟು ನಮ್ಗೆ 2 ಭಾಷೆ ಮಾಡಿ. ತಾರತಮ್ಯ ನಿಜವಾಗ್ಲೂ ಬಹಳ ದೊಡ್ಡ ಆಘಾತ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅವ್ರ ಮೇಲೆ ಹೆಚ್ಚಿನ ಭಾರ ತರಬೇಕು? ಯಾಕೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರಬೇಕು?
ಅತ್ಯಂತ ಹೆಚ್ಚಿನ ಗುಣಮಟ್ಟದ ಫಲಿತಾಂಶನೂ ಬರುತ್ತೆ, ಜೊತೆಗೆ ಮಕ್ಕಳಿಗೆ ಹೊರೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ರಲ್ಲಿ ನನ್ನ ಬಹಳ ಸಂಪೂರ್ಣವಾದಂತಹ ಸಹಮತ ಇದೆ. ಇದು ಕೂಡಲೇ ಸರ್ಕಾರ ಮನಗಾಣಬೇಕು, ಇದನ್ನ ಮಾಡಬೇಕು ಅಂತಕ್ಕಂತಹ ಒತ್ತಾಯವನ್ನು ನಾನು ಮಾಡ್ತೇನೆ. ಅದು ಜ್ಞಾನೇಶ್ವರ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ಆ ವರದಿಯನ್ನ ಕೂಡಲೇ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಆ ಜ್ಞಾನೇಶ್ವರ ವರದಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಕ್ರಮಬದ್ಧವಾಗಿದೆ. ಅಧ್ಯಯನಶೀಲತೆಗಾಗ್ಲಿ ಅಥವಾ ಮಕ್ಕಳ ಕಲಿಕಾ ವ್ಯವಸ್ಥೆಗಾಗ್ಲಿ ಬಹಳ ಪೂರಕವಾಗಿದೆ ಅಂತಕ್ಕಂಥ ನಾನು ಭಾವಿಸ್ತೇನೆ. ಕೂಡಲೇ ಸರ್ಕಾರ ಜ್ಞಾನೇಶ್ವರ ವರದಿಯನ್ನ ಅಂಗೀಕರಿಸಬೇಕು, ಜಾರಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ. ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ಭಾಷೆಗಳನ್ನ ಕಡ್ಡಾಯ ಮಾಡಿದೆ. ಇದು ಸಂಪೂರ್ಣವಾಗಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೊರಲಾರದ ಹೊರೆಯಾಗಿದೆ. ಇದನ್ನ ಸಂಪೂರ್ಣವಾಗಿ ಅವರು ತಕ್ಷಣ ನಿಲ್ಲಿಸಬೇಕು. ಅದು ರಾಜ್ಯ ಭಾಷೆ 1ನೇ ಸ್ಥಾನ, ಇಂಗ್ಲಿಷ್ಗೆ 2ನೇ ಸ್ಥಾನ, ಇದನ್ನು ಕೊಟ್ಟು 2 ಭಾಷೆಯ ಶಿಕ್ಷಣ ವ್ಯವಸ್ಥೆಯನ್ನ ಇಲ್ಲಿ ಕಡ್ಡಾಯ ಮಾಡಬೇಕೆ ಹೊರತು 3 ಭಾಷೆಗಳ ಹೊರೆಯನ್ನ ಹೇರುವುದು ಸರಿಯಲ್ಲ. 3 ಭಾಷೆಯನ್ನು ಹೇರಬೇಕು ಅಂತ ಹೇಳುವ ಕೇಂದ್ರ ಸರ್ಕಾರ ತನ್ನ ಉತ್ತರ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ದಕ್ಷಿಣದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಯನ್ನ ಹೇಳ್ಕೊಳ್ತಾ ಇದ್ದಾರೆ, ಎಲ್ಲಿ ಬೋಧಿಸ್ತಾ ಇದ್ದಾರೆ ತಿಳಿಸಿ. ಅವ್ರಿಗೆ ಒಂದು ನಿಯಮ, ನಮಗೆ ಒಂದು ನಿಯಮ. ಇದರ ಉದ್ದೇಶ ಏನು? ಅವರು ಈ ಮೂಲಕ ದಕ್ಷಿಣದ ರಾಜ್ಯಗಳನ್ನ ತಮ್ಮ ಕೈ ಕೆಳಗಡೆ ಇಟ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಮಾನವ ಸಮಾಜಕ್ಕೆ, ಸಮಾನತೆಗೆ ಸಂಪೂರ್ಣವಾಗಿ ವಿರುದ್ಧವಾದಂತ ನಿಲ್ಲುವುದು. ಇದನ್ನ ನಾವು ಸಂಪೂರ್ಣವಾಗಿ ಖಂಡಿತವಾಗಿ ವಿರೋಧಿಸ್ತೀವಿ. ಈ ಸಂಬಂಧವಾಗಿ ನನ್ನ ಮಿತ್ರರಾದ ಶ್ರೀಮಂತ್ ಜ್ಞಾನೇಶ್ ಅವರು ಕರ್ನಾಟಕ ಭಾಷಾ ನೀತಿ ವರದಿ 1 ಇದನ್ನ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಕೂಡಲೇ ಜಾರಿಗೆ ತರಬೇಕಂತ. ಸ್ನೇಹಿತರೆ, ಭಾರತದಾದ್ಯಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇಂಗ್ಲಿಷ್ನಲ್ಲಿ ಬರೆಯಬಹುದು. ಈಗ ಕನ್ನಡದಲ್ಲೂ ಸಾಕಷ್ಟು ಪರೀಕ್ಷೆಗಳು ಬರೆಯಬಹುದು. ಆದುದರಿಂದ ನಮ್ಮ ಕರ್ನಾಟಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಓದುತ್ತಿರುವ ಮಕ್ಕಳಿಗೆ 3ನೇ ಭಾಷೆಯ ಅನಿವಾರ್ಯತೆ ಈ ಒಂದು ಆಂಗಲ್ನಿಂದ ಬೇಕಾಗುವುದಿಲ್ಲ. ಆದುದರಿಂದ 3ನೇ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವುದು ಮತ್ತು ಪರೀಕ್ಷೆಯನ್ನು ಕಡ್ಡಾಯಗೊಳಿಸುವುದು ಅನಿವಾರ್ಯತೆ ಅಲ್ಲ. ಗೆಳೆಯರೇ, ಕೇಂದ್ರ ಪಟ್ಟಿ CBSE, ICSE, IGCS ಈ ಪಠ್ಯಕ್ರಮದಲ್ಲಿ ಕನ್ನಡ ಈಗ ಕಡ್ಡಾಯವಾಗಿದೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ 1ನೇ ಅಥವಾ 2ನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಯಲೇಬೇಕು. ಇದೇ ರೀತಿ ಕೇಂದ್ರ ಪಠ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ, ಭೂಗೋಳ ಮತ್ತು ಇತರ ಸಾಮಾಜಿಕ ವಿಚಾರಗಳ ಒಂದು ಪೋರ್ಷನ್ ಅನ್ನು ಕಡ್ಡಾಯವಾಗಿ ಸೇರಿಸಬೇಕು ಎಂದು ಹೊಸ ನಿಯಮ ಕರ್ನಾಟಕ ಸರ್ಕಾರವು ಮಾಡಬೇಕಾಗಿದೆ ತುರ್ತಾಗಿ. ಕರ್ನಾಟಕ ಸರ್ಕಾರವು 2017ರಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ 1ನೇ ಅಥವಾ 2ನೇ ಭಾಷೆಯಾಗಿ ಕಲಿಸಲೇಬೇಕು ಎಂಬ ನಿಯಮ ಮಾಡಿದೆ. ಅದನ್ನು 2023-24 ಕನ್ನಡ ಸಮಗ್ರ ಅಭಿವೃದ್ಧಿ ಅಧಿನಿಯಮದಲ್ಲೂ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಹಾಗೆ 2024ರಲ್ಲಿ ಶಾಲೆಗಳಿಗೆ ಕೊಡುವ NOCಯಲ್ಲೂ ಕೂಡ ತಿದ್ದುಪಡಿ ಮಾಡಿ ಅದನ್ನು ಕಡ್ಡಾಯ ಮಾಡಿದೆ. ಈ ಒಂದು ನಿಯಮವನ್ನು ಸಾಕಷ್ಟು ಶಾಲೆಗಳು ಪಾಲಿಸುತ್ತಿಲ್ಲ. ಆದುದರಿಂದ ಕರ್ನಾಟಕ ಸರ್ಕಾರವು ಈ ಅಧಿನಿಯಮವನ್ನು ಕರ್ನಾಟಕ ಸರ್ಕಾರವು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿದೆ. ಕರ್ನಾಟಕ ಶಿಕ್ಷಣ ಪಠ್ಯಕ್ರಮದಲ್ಲಿ 3ನೇ ಭಾಷೆ ಕಡ್ಡಾಯಕ್ಕೆ ಪರ್ಯಾಯವಾಗಿ ಕಮ್ಯುನಿಕೇಟಿವ್ ಇಂಗ್ಲಿಷ್, ಕಾನ್ವರ್ಸೇಟಿವ್ ಇಂಗ್ಲಿಷ್, ಇಂಗ್ಲಿಷ್ ಟೈಪಿಂಗ್, ಕನ್ನಡ ಟೈಪಿಂಗ್, ಕಂಪ್ಯೂಟರ್ ಶಿಕ್ಷಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಈ ರೀತಿ ವಿಷಯಗಳನ್ನು ಮಕ್ಕಳಿಗೆ ಕಲಿಸಬೇಕು. ಇದು ಕೂಡ ಕಡ್ಡಾಯವಾದ ಪರೀಕ್ಷೆ ಇರಬಾರದು. ಹಾಗೆ ಈಗ ಒಂದಷ್ಟು ಪಬ್ಲಿಕ್ ಶಾಲೆಗಳಲ್ಲಿ ವೃತ್ತಿಪರ ಸ್ಕಿಲ್ಸ್ ಅನ್ನು 3ನೇ ಭಾಷೆಗೆ ಪರ್ಯಾಯವಾಗಿ ಪರೀಕ್ಷೆ ಕೊಡಲಾಗುತ್ತಿದೆ, ಹೇಳಿಕೊಡಲಾಗುತ್ತಿದೆ. ಈ ಕಡ್ಡಾಯದ 3ನೇ ವಿಷಯವನ್ನು ಕೂಡ ತೆಗೆಯಬೇಕೆಂದು ನಾವು ಮನವಿ ಮಾಡುತ್ತೇವೆ. ಇದರಿಂದ ಮಕ್ಕಳಿಗೆ 5 ವಿಷಯಗಳು ಮಾತ್ರ ಕಡ್ಡಾಯವಾದ ಪರೀಕ್ಷೆ ಇರುತ್ತದೆ. ಹಾಗೂ 3ನೇ ಭಾಷೆಯ ಆಯ್ಕೆ ಅಥವಾ ನಾನು ಹೇಳಿರುವ ಈ ಕಮ್ಯುನಿಕೇಟಿವ್ ಇಂಗ್ಲಿಷ್, ಕಾನ್ವರ್ಸೇಟಿವ್ ಇಂಗ್ಲಿಷ್, ಇಂಗ್ಲಿಷ್ ಟೈಪಿಂಗ್, ಕನ್ನಡ ಟೈಪಿಂಗ್, ಕಂಪ್ಯೂಟರ್ ಶಿಕ್ಷಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಈ ವಿಷಯಗಳನ್ನು ಹೇಳಿಕೊಟ್ಟರೆ ಖಂಡಿತವಾಗಲು ಕರ್ನಾಟಕದ ಶಿಕ್ಷಣ ಪಠ್ಯಕ್ರಮದಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬಾ ಉಪಯೋಗವಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು
ಕರ್ನಾಟಕ ಶಿಕ್ಷಣ ಭಾಷಾ ನೀತಿ 2015ರಲ್ಲಿ ಕನ್ನಡವನ್ನು ಮೊದಲನೇ ಅಥವಾ ಎರಡನೆಯ ಭಾಷೆಯಾಗಿ ಕಲಿಯಲು ಕಡ್ಡಾಯ ಮಾಡಿದ್ದರು. ಹಾಗೆ 2024ರಲ್ಲಿ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಅವರು ಶಾಲೆಗೆ ಕೊಡುವ ನಿರಾಪೇಕ್ಷಣ ಪತ್ರ 2024 ಅದರಲ್ಲಿ ಕರ್ನಾಟಕ ಎಜುಕೇಶನ್ ಆಕ್ಟ್ ತಿದ್ದುಪಡಿ ಮಾಡಿ ಅದರಲ್ಲೂ ಕೂಡ ಕನ್ನಡವನ್ನು ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಿದರೆ ಮಾತ್ರ NOC ಸಿಗುವುದು ಎಂದು ತಿದ್ದುಪಡಿ ಮಾಡಿದ್ದರು. ಇವರಿಬ್ಬರಿಗೂ ನಾವು ಕನ್ನಡ ಮೊದಲು ಮತ್ತು 7 ಕೋಟಿ ಕನ್ನಡಿಗರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇವೆ.